ಮಲ್ಲಿಕಾರ್ಜುನ ದೇವಾಲಯ. ಇದು ಹೊಸಪೇಟೆಯಿಂದ ಹಂಪಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ, ಅಂದರೆ ಮಲಪನಗುಡಿಯ ಗ್ರಾಮದಲ್ಲಿ ಕಂಡುಬರುತ್ತೆ. ಈ ಗುಡಿಯ ಇತಿಹಾಸ ಏನಪ್ಪ ಅಂದರೆ, ಇದು ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಸಂಬಂಧಿಸಿದೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಈ ದೇವಸ್ಥಾನದ್ದು, ಆಗಿನ ಕಾಲದ ಅಂದರೆ ವಿಜಯನಗರ ಸಾಮ್ರಾಜ್ಯದ ರಾಜ ಮಹಾರಾಜರುಗಳು ಯಾವುದೇ ಯುದ್ಧಕ್ಕೆ ಹೊರಡುವಾಗ ಮೊದಲು ಈ ದೇವಸ್ಥಾನಕ್ಕೆ ಬಂದು ಈ ಮಲ್ಲಿಕಾರ್ಜುನ ದೇವರಿಗೆ ಪೂಜೆ ಮಾಡಿದ ನಂತರ ಯುದ್ಧಕ್ಕೆ ಹೊರಡುತ್ತಿದ್ದರು ಎಂದು ಒಂದು ಇತಿಹಾಸವಿದೆ. ವಿಜಯನಗರ ಕಾಲದಲ್ಲಿರುವಂಥ ಒಂದು ಬಾವಿಯ ವ್ಯವಸ್ಥೆ ನೋಡಿ ಹೇಗಿದೆ. ಇಲ್ಲಿ ನೋಡಿ ಕೆಲವೊಂದು ಕಲ್ಲುಗಳು ಪಾಳು ಬಿದ್ದು ಹೋಗಿದ್ದಾವೆ. ಅವು ಸಣ್ಣ ಸಣ್ಣವು ಮಂಟಪಗಳು ಬಿದ್ದೋಗಿದ್ದಾವೆ. ಈ ಥರ ಸಾಲು ಯಾವ ಥರ ಕಟ್ಟಿದ್ದಾರೆ ನೋಡಿ, ಅಂದರೆ ಚೌಕಾಕಾರದಲ್ಲಿ ಎಲ್ಲ ಯಾವ ಥರ ಇದೆ ನೋಡಿ ಬಾವಿ. ನೋಡಿ ಯಾವ ಥರ ಇದೆ. ಇಲ್ಲಿ ನೋಡಿದರೆ ಒಂಥರ ನಮಗೆ ಸ್ವಲ್ಪ ದುಃಖ ಆಗುತ್ತೆ. ಯಾಕಂದರೆ ಮಂಟಪ ಆಗಿನ ಕಾಲದಲ್ಲಿ ಈ ಮಂಟಪದಲ್ಲಿ ಮದುವೆ ಸಮಾರಂಭಗಳು ನಡೀತಿದ್ವು. ಈಗ ನೋಡಿದರೆ ಗುಟ್ಕಾ ಇಲ್ಲ ಇಸ್ಪೀಟ್ ಆಡೋದು, ಬರೀ ಈ ಥರ ಒಂದು ಇದು ಮಾಡಿದರೆ, ನೀಟ್ನೆಸ್ ಇಲ್ಲ. ಇದೆ ನೋಡಿ ಮಲ್ಲಿಕಾರ್ಜುನ ದೇವರ ಒಂದು ಗರ್ಭಗುಡಿ. ಈಗ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ, ಬಟ್ ಸಾಯಂಕಾಲದಿಂದ ಮತ್ತೆ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಸ್ವಲ್ಪ ಬೇಗ ಬಂದಿದ್ದರೆ ಮೊದಲೇ ದರ್ಶನ ಸಿಗ್ತಿತ್ತು, ಬಟ್ ಈವ್ನಿಂಗ್ ಸಿಗುತ್ತೆ, ವೇಟ್ ಮಾಡಬೇಕು.